ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನೇಕ ಕಡೆ ಮಳೆಯಾಗ್ತಾ ಇದ್ರೆ ಮತ್ತು ಕೆಲವು ಕಡೆ ಬರಗಾಲದ ಛಾಯೆ ಇದೆ. ಹಾಗಾದ್ರೆ ಎಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ, ಅದರಲ್ಲೂ ಪ್ರವಾಹಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮುಂಗಾರು ಮಳೆ ಆರ್ಭಟಕ್ಕೆ ಮಹಾರಾಷ್ಟ್ರ ತತ್ತರಿಸಿ ಹೋಗಿದೆ. ತಲ್ಲಣ ಅಲ್ಲಿ ಮಹಾನಗರಿಗಳಲ್ಲಿ ಎಲ್ಲೆಲ್ಲೂ ಕೂಡ ನೀರೋ ನೀರು. ವಜಾಯಿ, ವಿರಾರ್, ನೆಲಸೋಪರದಲ್ಲೂ ಕೂಡ ಜಲ ಪ್ರವಾಹದ ಆತಂಕ ಇದೆ. ಅನೇಕ ಕಡೆ ಈಗಾಗಲೇ ಪ್ರವಾಹ ಸೃಷ್ಟಿ ಆಗ್ಬಿಟ್ಟಿದೆ. ರಸ್ತೆಗಳಿಗೆ ಕಾಲಿಡಂಗಿಲ್ಲ, ಕಾರುಗಳೆಲ್ಲ ಮುಳುಗಡೆ. ಅಂಗಡಿಗಳು, ವಸತಿ ಕಟ್ಟಡಗಳಿಗೂ ಕೂಡ ನೀರು ಬಂದು ತುಂಬಿಕೊಂಡ್ಬಿಟ್ಟಿದೆ. ಇನ್ನು ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆ ಕೊಡಲಾಗಿದೆ. ಅದರಲ್ಲೂ ಕೂಡ ಈ ರೀತಿ ಪ್ರವಾಹದ ಸಂದರ್ಭದಲ್ಲಿ ತಗ್ಗು ಪ್ರದೇಶದಲ್ಲಿ ಇರುವಂತಹ ನಿವಾಸಿಗಳಿಗೆ ಪ್ರತಿ ವರ್ಷ ಇದೇ ಪರಿಸ್ಥಿತಿ. ಮನೆಗೆನೆ ನೀರು ಬಂದು ನುಗ್ಗಿಬಿಡುತ್ತೆ. ಮಹಾನಗರಿಯಲ್ಲಿ ವಜಾಯಿ, ವಿರಾರ್, ನಲಸೋಪರದಲ್ಲಿ ಜಲ ಪ್ರವಾಹ ಸೃಷ್ಟಿಯಾಗಿದೆ. ರಸ್ತೆಗಳಿಗೆ ಕಾಲಿಡಂಗಿಲ್ಲ, ವೆಹಿಕಲ್ಸ್ ಮೂಲಕ ಕೂಡ ಹೋಗಂಗಿಲ್ಲ. ಆಟಿಕೆಗಳ ರೀತಿಯಲ್ಲಿ ಕಾರು, ಬೈಕ್, ಓಮ್ನಿ, ಆಟೋ ರಿಕ್ಷಾಗಳೆಲ್ಲ ಕೂಡ ನೀರಲ್ಲಿ ತೇಲಾಡುವಂತ ದೃಶ್ಯಗಳು. ಆ ಮಟ್ಟಕ್ಕೆ ಮಹಾರಾಷ್ಟ್ರದಲ್ಲಿ ಮಳೆಯಾಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಮಹಾನಗರಿಯ ಜನರು ಈಗ ತತ್ತರಿಸಿ ಹೋಗಿದ್ದಾರೆ. ಅನೇಕ ಕಡೆ ಮಳೆನೇ ಇಲ್ಲ, ಬರಗಾಲ. ಆದ್ರೆ ಇಲ್ಲಿ ಈ ಮಟ್ಟದ ಮಳೆ ಬೇಡ, ಪ್ರವಾಹ ಆಗ್ತಾ ಇದೆ. ಕೆಲವು ಕಡೆ ಅತಿವೃಷ್ಟಿ, ಇನ್ ಕೆಲವು ಕಡೆ ಅನಾವೃಷ್ಟಿ. ಅತಿವೃಷ್ಟಿಯಿಂದಾಗಿ ಮಹಾನಗರಿ ಈಗ ತತ್ತರಿಸಿ ಹೋಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆಯ ಒಂದೊಂದು ದೃಶ್ಯಗಳನ್ನು ನೋಡಿದ್ರು ಕೂಡ, ಅವಾಂತರಗಳನ್ನು ನೋಡಿದ್ರೆ ಎಂತ ಪರಿಸ್ಥಿತಿ ಇದೆಯಪ್ಪ ಮಹಾರಾಷ್ಟ್ರದಲ್ಲಿ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಗಮನಿಸ್ತಾ ಇದ್ದೀರಿ ನೀವು, ರಸ್ತೆಯಲ್ಲಿ ಮೊಣಕಾಲು ಎತ್ತರಕ್ಕೆ ನೀರು ನಿಂತಿದೆ. ಇನ್ನು ದೇವಸ್ಥಾನಗಳಿರ್ಬೋದು, ರೈಲ್ವೆ ಟ್ರ್ಯಾಕ್ಗಳಿರ್ಬೋದು, ರಸ್ತೆಗಳು, ಸೇತುವೆಗಳೆಲ್ಲವೂ ಕೂಡ ಮುಳುಗಡೆ ಆಗಿ ನೋಡಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮಹಾ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಪ್ರವಾಹ ಸೃಷ್ಟಿ ಆಗ್ಬಿಟ್ಟಿದೆ. ಅನೇಕ ಅಂಗಡಿ ಮುಂಗಟ್ಟುಗಳಿಗೆಲ್ಲ ಕೂಡ ನೀರು ನುಗ್ಗಿದ್ದು ಅವಾಂತರಗಳೇ ಸೃಷ್ಟಿ ಆಗಿವೆ. ನೋಡಿ, ಮತ್ತೊಂದು ವಿಂಡೋದಲ್ಲಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದ್ವೀಪದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅಲ್ಲಲ್ಲಿ ವಾಹನಗಳು ಮುಳುಗಡೆ ಆಗೋಗಿವೆ, ಮನೆಗಳೇ ಮುಳುಗಡೆ ಆಗಿವೆ, ದೇವಾಲಯಗಳು, ಇನ್ನು ಬಹುಮಹಡಿ ಕಟ್ಟಡಗಳು ಕೂಡ ಕುಸಿತ ಆಗ್ತಾ ಇವೆ. ಕೆಲವು ಕಡೆ ನಿನ್ನೆ ಅನೇಕ ಮಂದಿ, 13ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಈ ಮಹಾಮಳೆಯ ಆರ್ಭಟದಿಂದಾಗಿ. ಕೆಲವು ಕಡೆ ಅಂತೂ ರಸ್ತೆಗಳೇ ಕಾಣಿಸ್ತಾ ಇಲ್ಲ, ರೈಲ್ವೆ ಟ್ರ್ಯಾಕ್ಗಳು ಮುಳುಗಡೆ ಆಗಿವೆ. ಅರ್ಧಕ್ಕರ್ಧ ರೈಲ್ವೆ ಟ್ರ್ಯಾಕ್ ಅಲ್ಲಿ ನೀರು ನಿಂತಿದ್ರು ಕೂಡ ರೈಲುಗಳು ಓಡಾಡುವಂತ ಪರಿಸ್ಥಿತಿ ಇದೆ.